प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये। ಆತ್ಮರತಿ ಅವಿರೋಧೇನೇತಿ ಶಾಂಡಿಲ್ಯ. ಶಾಂಡಿಲ್ಯ ಮಹರ್ಷಿಗಳೇನು ಹೇಳ್ತಾರೆ ಅಂದರೆ ಆತ್ಮರತಿ ಅವಿರೋಧೇನೇತಿ ಅಂತ ಹೇಳ್ತಾರೆ. ಆತ್ಮರತಿ ಅವಿರೋಧೇನ ಅಂತ ಶಾಂಡಿಲ್ಯ ಮಹರ್ಷಿಗಳು ಹೇಳ್ತಾರೆ. ನಮ್ಮಲ್ಲಿ ವೈದಿಕರಲ್ಲಿ ಒಂದು ಹಾಸ್ಯ ಉಂಟು. ಯಾರೋ ಏನೋ ಯದ್ವಾ ತದ್ವಾ ಮಾಡಿ ಅಥವಾ ಸರಿಯಾಗಿ ಮಾಡದಿರ ಇದ್ದರೆ ಈ ಶಾಂಡಿಲ್ಯ ತಂತ್ರ ಅಂತಾರೆ. ಶಾಂಡಿಲ್ಯ ತಂತ್ರ ಅಂದ್ರೇನು, ಹೇಗೆ ಮಾಡಬೇಕೋ ಹಾಗೆ ಮಾಡಿಲ್ಲ, ಏನೋ ಮಾಡಿಬಿಟ್ರು ಅಂತ, ಯದ್ವಾ ತದ್ವಾ ಮಾಡಿದ್ದಾರೆ ಅಂತಂದರೆ ಶಾಂಡಿಲ್ಯ ತಂತ್ರಪ್ಪ ಅಂದರೆ ಏನೋ ಒಂದು ಮಾಡ್ಕೋತಾರೆ. ಶಾಂಡಿಲ್ಯ ಮಹರ್ಷಿಗಳಿಗೇನು ಅಂತಂದರೆ ಅವರು ಭಕ್ತಿಯಲ್ಲಿ ಆಳವಾಗಿ ಇಳಿದಂಥವ್ರು. ಶಾಂಡಿಲ್ಯ ಭಕ್ತಿ ಸೂತ್ರನೂ ಇದೆ. ಅವರು ಇಬ್ಬರೇ ಭಕ್ತಿ ಸೂತ್ರ ಬರೆದಿರೋದು ಋಷಿಗಳಲ್ಲಿ. ಒಬ್ಬರು ನಾರದರು, ಇನ್ನೊಬ್ಬರು ಶಾಂಡಿಲ್ಯರು. ಶಾಂಡಿಲ್ಯರು ಏನು ಅಂತಾರೆ, ಆತ್ಮರತಿ ಅವಿರೋಧೇನ ಅಂತ. ಆತ್ಮನಲ್ಲಿ ಶಾಂತವಾಗಿ ತೃಪ್ತರಾಗಬೇಕು, ಆತ್ಮರತಿಯಲ್ಲಿರಬೇಕಾದ್ರೆ ವಿರೋಧಗಳನ್ನೆಲ್ಲ ಬಿಡ್ರಿ ಅಂತ. ಇವಾಗ ನೀವು ಸುಮ್ಮನೆ ಕೂತ್ಕೊಂಡ್ರೆ ಮನಸ್ಸಿನಲ್ಲಿ ದ್ವಂದ್ವ ಉಟ್ಕೊಳ್ಳುತ್ತೆ, ವಿರೋಧ ಹಚ್ಕೊಳ್ಳಿಕ್ಕೆ ಶುರು ಆಗ್ತದೆ. ಏನಾದರೂ ಒಂದು ಮಾಡೋಣ ಅಂತಂದರೆ ಒಂದು 10 ವಿಕಲ್ಪ ಅದಕ್ಕೆ ಬರ್ತದೆ. ಮಾಡೋದು ಅಂತ ಒಂದು ಕಡೆ ಬರ್ತದೆ, ಇನ್ನೊಂದು ಯಾಕೆ ಮಾಡಬೇಕು ಅಂತ ಮನಸ್ಸಿಗೆ ಬರ್ತದೆ. ನಮ್ಮ ಮನಸ್ಸಿನಲ್ಲಿ ದ್ವಂದ್ವಗಳು ಬರ್ತದೆ. ಯಾವುದೇ ಕೆಲಸ ಮಾಡಿದ್ರೂ ಸಂಕಲ್ಪಕ್ಕೆ ಹಿಂದೆ ಒಂದು ವಿಕಲ್ಪ ಬಂದೇ ಬರ್ತದೆ. ಎಷ್ಟೋ ಜನಕ್ಕೆ ಏನಾದರೂ ಒಂದು ಅನುಭವಿಸ್ಬೇಕಾದ್ರೂ ಗಿಲ್ಟಿ ಫೀಲ್ ಮಾಡಿಬಿಡ್ತದೆ, ಅಪರಾಧ ಭಾವ, ವಿರೋಧ ಭಾವ ಬರ್ತದೆ. ರತಿ ಅಂತಂದ್ರೇನು, ಸುಖ. ಆತ್ಮನಲ್ಲಿ ಸುಖವನ್ನು ಅವಿರೋಧವಾಗಿ ಅನುಭವಿಸ್ತಕ್ಕಂಥದ್ದು. ಎಲ್ಲ ವಿರೋಧಗಳನ್ನು ಬಿಟ್ಟು, ವಿರೋಧಗಳನ್ನು ಬಿಡೋದು ಅಂದರೆ ದ್ವಂದ್ವದಿಂದ ಮೇಲೆ ಹೋಗೋದು ಅಂತ. ಆ ದ್ವಂದ್ವಗಳಿಂದ ಮೇಲೆ ಹೇಗೆ ಹೋಗೋದು, ದ್ವಂದ್ವ ಎರಡನ್ನೂ ಸ್ವೀಕರಿಸಬೇಕಾಗಿದೆ. ದ್ವಂದ್ವದಲ್ಲಿ ಸ್ವೀಕರಣೆ ಇದ್ದು ಬಿಟ್ಟರೆ ಅದರಿಂದ ವಿರೋಧ ಇರೋದಿಲ್ಲ. ಗೊತ್ತಾಯ್ತಲ್ಲ. ಮನಸ್ಸಿನಲ್ಲಿ ಇದು ಮಾಡಿದ್ರೆ ಏನಾಗೋಗ್ಬಿಡುತ್ತೋ ಅನ್ನೋ ಭಯ ಬರಬೇಕಾದ್ರೆ ಭಯ ಬೇಕಿಲ್ಲ. ಭಯ, ವಿರೋಧದ ಹಿಂದೆ ಬರ್ತಕ್ಕಂಥದ್ದು ಭಯ, ವಿರೋಧದ ಹಿಂದೆ ಬರ್ತಕ್ಕಂಥದ್ದು ಕ್ರೋಧ. ಈ ಕ್ರೋಧ, ಭಯ, ಈರ್ಷ್ಯ, ಮಾತ್ಸರ್ಯ ಇವೆಲ್ಲದರ ಮೂಲ ಏನು ಅಂದರೆ ಮನಸ್ಸಿನಲ್ಲಿ ವಿರೋಧ. ಅವಿರೋಧವಾಗಿರಬೇಕು ಅಂತಂದರೆ ಅದರ ಬಗ್ಗೆ ನಾವು ಆ ಗಿಲ್ಟ್ ಫೀಲಿಂಗ್ ಆಗಲಿ, ಇದು ಇರಕೂಡ್ದು ಅಂತಂತಾಗಲಿ ನೋಡಕೂಡ್ದು. ಎಲ್ಲವೂ ಇದೆ. ಮುಳ್ಳು ಇರುತ್ತೆ, ಹೂವನೂ ಇರುತ್ತೆ, ಕಲ್ಲು ಇರುತ್ತೆ, ಮತ್ತು ಹಗುರಾದ ಎಲೆಯೂ ಇರ್ತದೆ. ಹೀಗೆ ಪ್ರಪಂಚವು ದ್ವಂದ್ವದಿಂದ ಕೂಡಿರ್ತಕ್ಕಂಥದ್ದಾಗಿದೆ. ಇವೆಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಂಡು ಮುಂದುವರಿಬೇಕು. ಅದು ಅವಿರೋಧ. ವಿರೋಧ ಹೊರಗಡೆ ಇರೋದು ಕಡಿಮೆ, ನಮ್ಮ ಒಳಗಡೆನೇ ಇರ್ತದೆ. ಅದು ಆ ಒಳಗಡೆ ಇರ್ತಕ್ಕಂಥ ವಿರೋಧವನ್ನು ನಿರ್ಮೂಲನ ಮಾಡಿದ್ರೆ ಆತ್ಮರತಿ ಉಂಟಾಗುತ್ತೆ. ಅಂದರೆ ಆತ್ಮನಲ್ಲಿ ತೃಪ್ತಿ, ಸಂತೋಷ. ಒಂದು ಮಗು ನೋಡಿ, ಆನಂದದಿಂದ ತುಂಬ ತುಳುಕ್ತಾ ಇರ್ತದೆ, ಸಂತೋಷದಿಂದ ಇರ್ತದೆ. ಚಿಕ್ಕ ಮಗು ನೋಡಿ, 3 ತಿಂಗಳ ಮಗು, 6 ತಿಂಗಳ ಮಗು ನೀವು ನೋಡಿದ್ರೆ ಅದ್ರ ಶರೀರದಿಂದ ಏನು ಹೊಂಬರ್ತಾ ಇದೆ, ವಿರೋಧ ಅಲ್ಲ, ಶರೀರದಿಂದ ಆನಂದ, ಸಂತೋಷ. ಆನಂದಮಯೋ ಅಭ್ಯಾಸಾತ್ ಅಂತ ಹೇಳಿದ. ಅಭ್ಯಾಸದಿಂದ ಆನಂದಮಯವಾಗತ್ತೆ ನಮ್ಮ ಚೇತನ. ಅಭ್ಯಾಸ ಏನು, ನಾವು ಹಿಂದೆ ಹೆಂಗಿದ್ವೋ ಆ ಸ್ಥಿತಿಯಲ್ಲಿ ಮರಳಿ, ತತ್ರ ಸ್ಥಿತೋ ಯತ್ನೋ ಅಭ್ಯಾಸ. ತತ್ರ ಅಂದರೆ ಎಲ್ಲಿ, ನೀವು ಚಿಕ್ಕ ಮಗುವಾಗಿದ್ದಾಗ ಏನು ಆನಂದದಿಂದ ನಿಮ್ಮ ಶರೀರದ ಕಣಕಣದಿಂದ ಹೊಮ್ಮೆ ಹೊರಬರ್ತಿದ್ದೋ, ಆನಂದದಿಂದ ಇರ್ತಿದ್ರೋ, ಆ ಆನಂದದಲ್ಲಿ ಸ್ಥಿತಿಯನ್ನು ಪಡೆದುಕೊಳ್ಳೋದು ಅಭ್ಯಾಸ. ಸುಮ್ಮನೆ ಏನು ತುಂಬ ಅಭ್ಯಾಸ ಮಾಡಿಬಿಟ್ಟು ಮಕ ಹೆಂಗೋ ಜೋಲ್ ಮುಖ ಹಾಕ್ಕೊಂಡು ಓಡಾಡ್ತಿದ್ರೆ ಅಭ್ಯಾಸ ಮಾಡಿಲ್ಲ ಅಂತ ಅರ್ಥ. ಸಾಧಕರು ಮುಖದಲ್ಲಿ ಆನಂದ ತುಂಬಿರ್ಬೇಕು. ಅದಕ್ಕೆ ನೋಡಿ ಹೆಸರಿನಲ್ಲೂ ಆನಂದ ಅಂತ ಹಾಕೋತಾರೆ. ಬ್ರಹ್ಮಾನಂದ, ಸಚ್ಚಿದಾನಂದ ಎಲ್ಲ ಸನ್ಯಾಸಿಗಳ ಹೆಸರು ಹಿಂದೆ ಆನಂದ ಯಾಕೆ ಬರುತ್ತೆ ಅಂತಂದರೆ ಅದರ ಉದ್ದೇಶ ಏನು ಅಂತಂದರೆ
ಅವ್ರ ಜೀವನದಲ್ಲಿ ಆ ಮಗುವಿನ ಹಾಗೆ ಪೂರ್ಣ ಆನಂದದಲ್ಲಿ ತುಂಬಿ ತೊಳುಕ್ತಾ ಇರ್ತಾರೆ. ಆ ರತಿಯ ಅನುಭವದಲ್ಲಿ, ಆತ್ಮರತಿಯ ಅನುಭವದಲ್ಲಿರ್ತಾರೆ ಅಂತ. ರತಿ ಅಂದ ಕೂಡಲೇ ನಾವು ಬರೀ ಪತಿ ಪತ್ನಿಗಳ ಸಂಬಂಧ ಅಂತ ಅನ್ಕೋತೀವಿ. ಮನಸ್ಸು ಮತ್ತು ಆತ್ಮನ ಸಮಾಗಮವೇ ಆತ್ಮರತಿ. ಆ ಮನಸ್ಸು ಆತ್ಮನಲ್ಲಿ ವಿಶ್ರಾಮ ಪಡಿಬೇಕಿದ್ರೆ ಅಡಚಣೆಗಾಗಿ ಬರ್ತಕ್ಕಂಥದ್ದು ವಿರೋಧ. ಮನಸ್ಸಿನಲ್ಲಿರ್ತಕ್ಕಂಥ ವಿರೋಧಗಳನ್ನ ಬಿಟ್ಟರೆ ಮನಸ್ಸು ಆತ್ಮನಲ್ಲಿ ವಿಶ್ರಾಮ ಮಾಡುತ್ತೆ. ಅದಕ್ಕೆ ಹೇಳೋದು ಆತ್ಮರತಿ ಅಂತ. ಆತ್ಮರತಿ ಅವಿರೋಧಿನೇತಿ ಶಾಂಡಿಲ್ಯ ಅಂತ ಹೇಳೋದು ಶಾಂಡಿಲ್ಯ ಮಹರ್ಷಿಗಳು. ನಾರದಸ್ತು ತದರ್ಪಿತ ಕಿಲಾಚಾರತ ತದ್ವಿಸ್ಮರಣೆ ಪರಮವ್ಯಾಕುಲತೀತಿ. ಎಲ್ಲರ ಅಭಿಮತವನ್ನು ಹೇಳಿ ಕೊನೆಗೆ ತನ್ನ ಅಭಿಪ್ರಾಯವನ್ನು ನಾರದ ಮಹರ್ಷಿಗಳು ಹೇಳ್ತಾರೆ. ಯಾರ್ದು ಹೇಳಿದ್ರು? ಪರಾಶರದ್ದು ಹೇಳಿದ್ರು, ಗರ್ಗ ಋಷಿದು ಹೇಳಿದ್ರು, ಶಾಂಡಿಲ್ಯರ್ದು ಹೇಳ್ಬಿಟ್ಟು ಆಮೇಲೆ ಕೊನೆಗೆ ತನ್ನ ಅಭಿಪ್ರಾಯ ಏನು ಅಂತ ಹೇಳ್ತಾರೆ. ನಾನು ಹೇಳೋದೇನು ಲಕ್ಷಣ ಅಲ್ಲ, ಭಕ್ತಿಯ ಲಕ್ಷಣ ಏನು ಅಂತಂದರೆ ತದರ್ಪಿತ ಅಖಿಲ ಆಚಾರಿತ. ನಾವು ಏನೇ ಆಚರಣೆ ಮಾಡಿದ್ರು ಎಲ್ಲವನ್ನು ಅವನಿಗೆ ಅರ್ಪಣೆ ಮಾಡೋದು. ಅವನ ವಿಸ್ಮರಣೆಯಿಂದ ಬಹಳ ವಿಚಲಿತರಾಗ್ತಕ್ಕಂಥದ್ದು. ಜನಗಳಲ್ಲಿ ವ್ಯಾಕುಲತೆ ಅನ್ನೋದು ಬರ್ತದೆ. ಅದು ಎಷ್ಟು ನಾವು ಎಮೋಷನಲ್ ಆಗಿರ್ತೀವೋ, ಭಾವನೆಯಿಂದ ತುಂಬಿರ್ತೀವೋ ಅಷ್ಟೇ ನಮಗೆ ಎಮೋಷನಲ್ ಆಗಿರುವವ್ರಿಗೆ ವ್ಯಾಕುಲನೂ ಬರ್ತದೆ, ಮನಸ್ಸಿನಲ್ಲಿ ವ್ಯಾಕುಲ. ಯಾಕೆಂದ್ರೆ ಅದು ಒಂದು ಬೆಟ್ಟದ ತುದಿ ಇದ್ದಾಗ ಆಳವಾದ ಕಂದರವೂ ಇರ್ತದೆ ಅಲ್ಲ. ಕಂದರ ಇಲ್ದಿದ್ರೆ ಶಿಖರ ಇಲ್ಲ, ಶಿಖರ ಇಲ್ದಿದ್ರೆ ಕಂದರ ಇಲ್ಲ. ಹಾಗೆ ಭಾವಕರಾಗಿರ್ಬೇಕಾದ್ರೆ ಬೇರೆ ಬೇರೆ ಭಾವನೆಯನ್ನು ಅನುಭವಿಸೋಂಥವ್ರಿಗೆ ವ್ಯಾಕುಲವು ಹಾಗೇ ಆಗ್ತದೆ. ಆ ವ್ಯಾಕುಲವು ಹೇಗೆ ಆಗ್ತದೆ ಅಂತಂದ್ರೆ ವಿಸ್ಮರಣೆಯಿಂದ, ಅಂದ್ರೆ ಮರೆತು ಹೋಗೋದ್ರಿಂದ. ಪರಮಾತ್ಮನನ್ನು ಮರೆತರೆ ಮಾತ್ರ ನಮಗೆ ವ್ಯಾಕುಲತೆ ಆಗುತ್ತೆ. ಯಾರನ್ನು ನಾವು ಪ್ರೀತಿಸ್ತೀವೋ, ಯಾರು ನಮ್ಮನ್ನು ಪ್ರೀತಿಸ್ತಾರೋ ಅದನ್ನು ನಾವು ಮರೆತರೆ ಜೀವನದಲ್ಲಿ ವ್ಯಾಕುಲತೆ ಬಂದೇ ಬರ್ತದೆ. ತದರ್ಪಿತ ಅಖಿಲಾಚಾರಿತ. ಈಗ ಒಂದು ಮಗು ಏನು ಮಾಡ್ತದೆ, ಏನು ಆಟ ಆಡಿ ಎಲ್ಲ ನಗೋದು, ಆಡೋದು, ಅಳೋದು, ಕೊರೆಯೋದು ಎಲ್ಲ ಮಾಡಿದ್ಮೇಲೆ ಮತ್ತೆ ತಾಯಿ ಮಡಿನಲ್ಲಿ ಹೋಗಿ ಬಂದು ಕೂತ್ಕೊಂಡ್ಬಿಡ್ತದೆ, ಮಲಗಿಬಿಡ್ತದೆ. ತಾಯಿ ಇರೋದ್ರಿಂದ ಆ ಮಗುಗೆ ಯಾವ ಥರ ಚಿಂತೆ ಇರೋದಿಲ್ಲ. ಆದರೆ ಎಲ್ಲ ಆಟಗಳನ್ನು ಆಡಿ ಮತ್ತೆ ಬಂದು ತಾಯಿ ಅಮ್ಮನ ಹತ್ರನೇ ಬರ್ತದೆ. ಹತ್ರ ಅಮ್ಮನ ಹತ್ರ ಬರ್ತದೆ, ನಗಬೇಕಿದ್ರು ಅಮ್ಮನ ಹತ್ರ ಬರ್ತದೆ. ಈ ಭೂಮಿಯಲ್ಲಿ ಅದು ಹೇಳ್ತಾರೆ, ಭೂಮಿಯಲ್ಲಿ ಬಿದ್ದವರು ಭೂಮಿನೇ ಅವಲಂಬನ ಮಾಡಬೇಕು. ಹಾಗೆ ಎಲ್ಲ ಭಾವನೆಗಳನ್ನು ಅವನಿಗೆ ಅರ್ಪಿಸಬೇಕು. ಅವನಿಗೆ ಎಲ್ಲ ಆಚಾರವನ್ನು, ನೀವು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಿ ಎಲ್ಲ ಕೃಷ್ಣ ಅರ್ಪಣ, ಶಿವ ಅರ್ಪಣ, ಏನು ಆ ಭಗವಂತನಿಗೆ ಗುರುವಿಗೆ ಅರ್ಪಿಸ್ತೀನಿ. ಆ ಅರ್ಪಣೆಯ ಭಾವನೆ ಎಲ್ಲ ಆಚಾರದಲ್ಲೂ ಇರ್ಬೇಕು. ಬರೀ ಒಳ್ಳೆ ಆಚಾರ ಮಾತ್ರ ಅಂತಲ್ಲ, ಬರೀ ಕೆಟ್ಟ ಆಚಾರ ಮಾತ್ರ ಅಂತಲ್ಲ. ನಾವೇನು ಮಾಡ್ತೀವಿ, ಒಳ್ಳೇದು ಮಾಡಿದ್ರೆ ನಾನು ಮಾಡಿದೆ ಅಂತೀವಿ, ಏನಾದರೂ ಕೆಟ್ಟದಂದರೆ ಭಗವಂತ ಮಾಡಿಸ್ದ ಅನ್ನೋದು ಕೆಲವ್ರು ಹಾಗಂತಾರೆ. ಇದಕ್ಕೆ ತದ್ವಿರುದ್ಧ ಕೆಲವ್ರು ಏನು ಹೇಳ್ತಾರೆ, ಒಳ್ಳೇದೆಲ್ಲ ಆದರೆ ಭಗವಂತನ ಕೃಪೆಯಿಂದ ಆಯಿತು ಅಂತ, ಏನಾದರೂ ಕೆಟ್ಟದಾಯಿತು ಅಂದರೆ ಅಯ್ಯೋ ನಾನು ಇದು ಮಾಡಿಬಿಟ್ಟೆ ಅದು ಮಾಡಿಬಿಟ್ಟೆ ಅಂತ ಆತ್ಮಗ್ಲಾನಿನಲ್ಲಿ ತಲೆಗೆ ಚೆಚ್ಕೋತಾ ಇರ್ತಾರೆ. ಅಯ್ಯೋ ನಾನು ಅದು ಮಾಡಿದೆ ಅದು ಮಾಡಿದೆ ಅದು ಮಾಡಿದೆ. ಈ ಎರಡೂ ತಪ್ಪು. ಹೇಗೆ ನೋಡಬೇಕು ಅಂದರೆ, ಮಾಡುವುದೆಲ್ಲ ಆಗುವುದೆಲ್ಲ ಭಗವಂತನದೇ ಅಂತ ಅರ್ಪಣೆಯ ಭಾವನೆ ಬಂದಾಗ ಅದು ನಿಜವಾದ ಪೂರ್ಣ ಭಕ್ತಿಯ ಲಕ್ಷಣ ಅಂತ ಹೇಳ್ತಾರೆ. ಮತ್ತದರಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಆ ತದ್ವಿಸ್ಮರಣೆ ಪರಮ ವ್ಯಾಕುಲತೆ. ಭಕ್ತಿಯನ್ನು ಮರೆತಾಗ ತುಂಬ ವ್ಯಾಕುಲವಾಗತ್ತೆ, ದುಃಖವನ್ನು ಪಡ್ತದೆ. ದುಃಖದ ಕಾರಣವೇ ಇದು. ನಮ್ಮನ್ನು ಪ್ರೀತಿಸೋರೊಬ್ಬರಿದ್ದಾರೆ ಅನ್ನೋದು ಮರ್ತಿರ್ತೇವೆ. ಮತ್ತೆ ದುಃಖದ ಕಾರಣ ಏನು ಅಂದ್ರೆ, ನಾವು ಯಾರನ್ನೂ ಬಹಳವಾಗಿ ಭಕ್ತಿಯಿಂದ ನೋಡ್ತೀವಿ, ಪ್ರೀತಿಸ್ತೀವಿ ಅನ್ನೋದನ್ನು ಮರ್ತಿರ್ತೀವಿ. ಎರಡೂ ಥರದ್ದು ಮರವೆ, ಅವನ ವಿಸ್ಮರಣೆ ಅಂತೀವಿ.
ಅವನು ಅಂದ್ರೆ ಎಲ್ಲೋ ಮೇಲ್ ಕೂತಿರೋ ಭಗವಂತ ಅಂತಲ್ಲ, ಎಲ್ಲ ಕಡೆಯೂ ವ್ಯಾಪ್ತವಾಗಿರ್ತಕ್ಕಂಥ ಆ ಬ್ರಹ್ಮ ತತ್ವವನ್ನ, ಆತ್ಮ ತತ್ವವನ್ನ ಮರೆತರೆ ಮಾತ್ರ ವ್ಯಾಕುಲತೆ. ಈಗ ದೀಪದ ಎಷ್ಟು ಹತ್ರ ಹೋಗ್ತೀವೋ ಅಷ್ಟು ಪ್ರಕಾಶ ಸಿಗ್ತದೆ, ಹೌದಾ? ಸಿಗ್ತದೋ ಅಲ್ಲ? ಕತ್ಲೆ ಅಂತಂದ್ರೆ ದೀಪದ ಹತ್ರ ಹೋದ್ರೆ ಕತ್ಲೆ ಬರೋದಿಲ್ಲ, ದೀಪದಿಂದ ವಿಮುಖರಾಗಿದ್ದಾಗ ಮಾತ್ರ ಕತ್ಲೆ ಗೊತ್ತಾಗ್ತದೆ. ಅದಕ್ಕೆ ಹೇಳ್ತಾರೆ ತದರ್ಪಿತ ಅಖಿಲಾಚಾರಿತ ತದ್ವಿಸ್ಮರಣೆ ಪರಮ ವ್ಯಾಕುಲತೆತಿ. ಇದು ನಾರದನಾದ ನನ್ನ ಅಭಿಪ್ರಾಯ ಅಂತ ನಾರದ ಮುನಿಗಳು ಹೇಳ್ತಾರೆ. ಇದು ಭಕ್ತಿಯ ಲಕ್ಷಣಗಳು.